ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶನರೇ, ಇನ್ನು ಮೇಲೆ ಪ್ರತಿ ಮಂಗಳವಾರ ಶುಕ್ರವಾರ ರೈಟ್ ಟೈಮ್ನಲ್ಲಿ 9 ಗಂಟೆಗೆ ಸರಿಯಾಗಿ ಆರಾಧನೆ ಪ್ರಾರಂಭವಾಗ್ತದೆ. ಮಿಸ್ ಮಾಡದೆ ದಯಮಾಡಿ ಈ ಆರಾಧನೆಗಳಲ್ಲಿ ಬಂದು ಪಾಲ್ಗೊಳ್ಳ್ರಿ. ಅಷ್ಟು ಮಾತ್ರವಲ್ಲ, ಲೇಟ್ ಮಾಡಬೇಡ್ರಿ. 9 ಗಂಟೆಗೆ ಶಾರ್ಪಾಗಿ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. ಈ ಪ್ರಾರ್ಥನೆಯಿಂದಲೇ ನಾವು ಕುಟುಂಬವಾಗಿ ಕೂಡಿ ದೇವರ ನಾಮವನ್ನು ನಾವು ಘನಪಡಿಸುವಂಥರಾಗೋಣ. ದೇವರು ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುತ್ತಿರುವಂಥ ಈ ಸಂದರ್ಭದಲ್ಲಿ ಒಂದು ದಿವ್ಯವಾದಂಥ ಸಂದೇಶವನ್ನು ದೇವರು ಇವತ್ತು ನಮಗೆ ಅನುಗ್ರಹಿಸ್ತಾ ಇದ್ದಾನೆ. ಎಚ್ಚರವಾಗಿ ಸಂದೇಶವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ನಾವೆಲ್ಲರೂ ಸದಾ ಗಮನಿಸುವಂಥವರಾಗೋಣ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. 1 ಪೇತ್ರನ ಬರೆದ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನ. 1 ಪೇತ್ರನ ಬರೆದ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಆತನ ಮೇಲೆ ನಿಮ್ಮ ಚಿಂತೆಯನ್ನೆಲ್ಲ ಹಾಕಿರಿ, ಆತನು ನಿಮಗೋಸ್ಕರವಾಗಿ ಚಿಂತಿಸುತ್ತಾನೆ. ಇವತ್ತು ಸಂದೇಶದ ಪೀಠಿಕೆ ಇದಾಗಿರುವಂಥದ್ದಾಗಿದೆ, ನಿಮಗೋಸ್ಕರವಾಗಿ ಚಿಂತಿಸುವಂಥ ದೇವರು. ಆತ್ಮೀಯ ದೇವಚಂದ್ರೇ, ಈ ಲೋಕದ ಯಾತ್ರೆಯಲ್ಲಿ ನಮ್ಮ ಬಗ್ಗೆ ಯಾರೂ ಚಿಂತಿಸೋದಿಲ್ಲ. ನೀವು ಅಂದ್ಕೊಂಡಿರ್ಬೋದು ಅನೇಕ ಸಂದರ್ಭಗಳಲ್ಲಿ, ಅಯ್ಯೋ ನನಗೆ ಅಥವಾ ನನ್ನ ಬಗ್ಗೆ ಯಾರಿಗೂ ಚಿಂತೆನೇ ಇಲ್ಲ, ನಾನು ಏನಾದ್ರೇನೋ, ನಾನು ಹೇಗಿದ್ರೇನೋ, ಊಟ ಮಾಡಿದ್ನಾ ಇಲ್ಲವಾ, ನಿದ್ದೆ ಮಾಡಿದೆಯಾ ಅಥವಾ ಕೆಲಸಕ್ಕೆ ಹೋದೆಯಾ, ಏನಾದರೂ ಮಾಡ್ತಾ ಇದೆಯಾ, ಯಾರೂ ನನ್ನ ಬಗ್ಗೆ ಚಿಂತೆ ಮಾಡ್ತಿಲ್ಲ ಎಂಬುದಾಗಿ ಒಂದು ವೇಳೆ ನೀನು ಕಳವಳದಿಂದ ಇರುವುದಾದರೆ ಇವತ್ತಿನಿಂದ ಭಯಪಡಬೇಡ. ನಿನಗಾಗಿ ನಿನ್ನ ಸೃಷ್ಟಿಕರ್ತನಾಗಿರುವಂಥ ದೇವರು ನಿನಗಾಗಿ ಯಾವಾಗಲೂ ಚಿಂತಿಸುತ್ತಾ ಇರ್ತಾನೆ. ಇವತ್ತಿನ ದಿನಮಾನಗಳಲ್ಲಿ ಯಾರ ಕುಟುಂಬಗಳಲ್ಲಿ ನೋಡ್ರಿ, ವೈಯಕ್ತಿಕವಾಗಿ ಯವನಸ್ಥರಿರ್ಬೋದು, ತಲೆನೆರೆತಂಥ ವೃದ್ಧರಿರ್ಬೋದು, ಅವರು ಎಂಥ ಬಲಶಾಲಿಗಳಿರ್ಬೋದು, ಎಷ್ಟೇ ಶ್ರೀಮಂತರಾಗಿರ್ಬೋದು, ಅಥವಾ ಎಷ್ಟೇ ಉನ್ನತವಾದ ಹುದ್ದೆಗಳಲ್ಲಿ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಸದಾ ಚಿಂತೆ 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 ಚಿಂತೆ. ಆತ್ಮೀಯ ದೇವಜನರೇ, ಚಿಂತೆಗೆ ಎಷ್ಟು ಶಕ್ತಿ ಇದೆ ಅಂತ ನಿಮಗೆ ನಾನು ಹೇಳೋದಕ್ಕೆ ಬರ್ತಾ ಇದ್ದೇನೆ. ಚಿಂತೆ ಚಿತೆಗೆ ಕರ್ಕೊಂಡು ಹೋಗ್ತದೆ ಎಂಬುದಾಗಿ ಲೋಕದಲ್ಲಿ ಒಂದು ಗಾದೆ ಇದೆ. ಆ ಬೆಂಕಿ ಇದೆಯಲ್ಲ, ಸತ್ತಂಥ ಹೆಣವನ್ನು ಸುಡುತ್ತದೆ. ಆದರೆ ಚಿಂತೆ ಬದುಕಿರುವಂಥ ಮನುಷ್ಯನನ್ನು ಪ್ರತಿದಿನವೂ ಸದಾ ಸುಡುತ್ತಾ ಇರ್ತದೆ. ಬೆಂಕಿ ಅಂದರೆ ಚಿತೆ ಸತ್ತಂಥ ಹೆಣವನ್ನು ಸುಡುತ್ತದೆ, ಅದಕ್ಕೆ ಯಾವುದೇ ವಿಧವಾದಂಥ ಚಲನ ಇರೋದಿಲ್ಲ. ಬೆಂಕಿಗೆ ಹಾಕಿದ್ರೇನೋ ಎಲ್ಲಿಗೆ ಹಾಕಿದ್ರೇನೋ ಅದರ ಪಾಡಿಗೆ ಅದು ಸುಟ್ಟು ಹೋಗ್ತದೆ. ಆದರೆ ಪ್ರತಿದಿನ ಚಿಂತೆ ಮಾಡುತ್ತಾ ಇರುವಂಥ ವ್ಯಕ್ತಿಗಳು ಆ ಪ್ರತಿ ಕ್ಷಣವೂ ಸದಾ ಆ ಚಿಂತೆ ಎಂಬ ಬೆಂಕಿಯ ಮಧ್ಯದಲ್ಲಿ ವಿಲ 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 ಅಂತ ಒದ್ದಾಡ್ತಾ ಇರ್ತಾರೆ. ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಇವತ್ತಿನಿಂದ ದೇವ ಮಗುವೆ, ನಿನ್ನ ಚಿಂತೆ ಎಷ್ಟೇ ದೊಡ್ಡದಾಗಿರುವುದಾದರೂ, ಯಾವುದಕ್ಕಾಗಿ ನೀನು ಚಿಂತೆ ಮಾಡ್ತಾ ಇದೆಯೋ, ಯಾವ ಸಂಗತಿಗಳಿಗಾಗಿ ನೀನು ಕಣ್ಣೀರಿಡ್ತಾ ಇದೆಯೋ, ಆ ಎಲ್ಲ ವಿಧವಾದಂಥ ಚಿಂತೆಯನ್ನು ದೇವರು ಮನಸಾರೆ ಕೇಳ್ತಾ ಇದ್ದಾನೆ. ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತೆ ಮಾಡುತ್ತೇನೆ. ಇದುವರೆಗೆ ಅಂದ್ಕೊಂಡಿರ್ಬೋದು ನೀವು, ನನ್ನ ತಂದೆ ತಾಯಿ, ನನ್ನ ಅಣ್ಣ ತಮ್ಮಂದರು, ನನ್ನ ಸ್ನೇಹಿತರು, ನನ್ನ ಜೊತೆಯಲ್ಲಿ ಉಂಡವರು, ಕುಡಿದವರು, ನಡೆದವರು, ಓಡಾಡಿದವರು ಯಾರೂ ನನ್ನ ಬಗ್ಗೆ ಚಿಂತೆ ಮಾಡೋದಿಲ್ಲ ಅಂತ. ಆದರೆ ದೇವರು ಇವತ್ತು ಹೇಳ್ತಾ ಇದ್ದಾನೆ, ನಿನ್ನ ವಿಷಯದಲ್ಲಿ ನಾನು ಚಿಂತಿಸುತ್ತೇನೆ, ನೀನು ಚಿಂತೆ ಮಾಡಬಾರ್ದು. ಯಾಕೆಂದರೆ ಮಾನವನ ಜೀವಿತದಲ್ಲಿ ಪ್ರೀತಿಯುಳ್ಳ ದೇವಚಂದ್ರೇ, ನಾವು ಚಿಂತಿಸಬಾರದು ಎಂಬುದಾಗಿಯೇ ಯೇಸು ಸ್ವಾಮಿ ಘೋರವಾದಂಥ ಶಿಲುಬೆಯನ್ನು 2025 ವರ್ಷದ ಹಿಂದೆಯೇ ಹೊತ್ತುಕೊಂಡು ಆ ಚಿಂತೆಯ ಮೂಲಕವಾಗಿ ಬರುವಂಥ ಶೋಧನೆ, ಕಷ್ಟ, ವೇದನೆ ಅವುಗಳನ್ನು ಜಯಿಸುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡದ್ದು ಮಾತ್ರವಲ್ಲ, ಮಗನಾಗಿ ಮಗಳಾಗಿ ಕರೆದದ್ದು ಮಾತ್ರವಲ್ಲ, ನಮ್ಮನ್ನು ಪ್ರಾಣ ಕೊಟ್ಟು ಪ್ರೀತಿಸಿದ್ದು ಮಾತ್ರವಲ್ಲ, ಇವತ್ತು ಆತನು ಹೇಳ್ತಾ ಇದ್ದಾನೆ, ಏನು ಗೊತ್ತಾ, ನೀನು ಚಿಂತೆ ಮಾಡಬೇಡ, ನಿಂದ ಎಷ್ಟು ದೊಡ್ಡದಾದ ಚಿಂತೆ ಇರುವುದಾದರೂ ನನ್ನ ಮೇಲೆ ಹಾಕು,
ನಾನು ನಿನಗೋಸ್ಕರವಾಗಿ ಚಿಂತೆ ಮಾಡುತ್ತೇನೆ, ನೀನು ನಿರಾಳವಾಗಿರು ಎಂಬುದಾಗಿ. ಎಷ್ಟು ಒಳ್ಳೆಯ ದೇವರು ಗೊತ್ತಾ? ದೇವಕ್ಕೆ ಸ್ತೋತ್ರವಾಗಲಿ. ಈ ಲೋಕದ ಯಾತ್ರೆಯಲ್ಲಿ ನೋಡುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ನಾವು ಗಮನಿಸುತ್ತೇವೆ. ಮಕ್ಕಳಿಗೆ ಯಾವುದೇ ಚಿಂತೆ ಇರಲ್ಲ. ಯಾವ ಸಂದರ್ಭದಲ್ಲಿ ಸದಾ ಅವರು ಆಲೋಚನೆ ಮಾಡೋದೇ ಇಲ್ಲ. ಅವರಿಗೆ ಸ್ಕೂಲಿಗೆ ಸೇರಿಕೊಳ್ಬೇಕು, ಆಮೇಲೆ ಶೂಸನ್ನು ತೆಗೆದುಕೊಳ್ಳಬೇಕು, ಅವ್ರು ಹುಟ್ಟುಕೊಳ್ಳುವಂಥ ಶಾಲೆಯ ವಸ್ತ್ರಗಳನ್ನು ಪರ್ಚೇಸ್ ಮಾಡಬೇಕು, ಟೈ ತೆಗೆದುಕೊಳ್ಳಬೇಕು, ನಾವು ವ್ಯಾನಲ್ಲಿ ಹೋಗಬೇಕು, ಇದಕ್ಕೆಲ್ಲ ಇಷ್ಟು ದುಡ್ಡು ಆಗುತ್ತದ, ಇಷ್ಟೆಲ್ಲ ಖರ್ಚಾಗುತ್ತಲ್ಲ, ಇದನ್ನು ಎಲ್ಲಿಂದ ತರೋಣ ಎಂಬುದಾಗಿ ಮಕ್ಕಳು ಯಾವತ್ತೂ ಸದಾ ಯೋಚನೆ ಮಾಡಲ್ಲ. ನನ್ನನ್ನು ಗಮನಿಸಿರಿ, ಆ ಮಕ್ಕಳ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಗೊತ್ತಾ? ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ. ಅಯ್ಯೋ, ಯಾವ ಶಾಲೆಗೆ ಸೇರಿಸಬೇಕು, ಯಾವ ರೀತಿಯಲ್ಲಿ ನನ್ನ ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡಿಸಬೇಕು, ಯಾವ ಸ್ಕೂಲಿಗೆ, ಯಾವ ಕಾನ್ವೆಂಟಿಗೆ, CBSE ICIC ಸ್ಟೇಟ್ ಸಿಲೆಬಸ್ಸಾ, ಅವರು ಚಿಂತೆ ಮಾಡ್ತಾ ಇರ್ತಾರೆ. ಅಷ್ಟಕ್ಕೆ ಚಿಂತೆ ಮಾಡೋದನ್ನು ನಿಲ್ಲಿಸೋದಿಲ್ಲ ಅವರು. ಅಯ್ಯೋ, ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ತಾಯಿಗೆ ಒಂದೇ ಒಂದು ಕಳವಳ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು, ಮಧ್ಯಾಹ್ನಕ್ಕೆ ಬಾಕ್ಸ್ ತುಂಬಿಸಿ ಕಳಿಸ್ಬೇಕಲ್ಲ, ಲಂಚ್ಗೆ ಏನು ಮಾಡಿಕೊಡ್ಬೇಕು, ಅಯ್ಯೋ ಸ್ಕೂಲ್ ಇನ್ನೇನು ಬಂದುಬಿಡ್ತು ಭಯಾನು, ಇಲ್ಲೊಂದು ಸ್ವಲ್ಪ ಹೊತ್ತಿಗೆ ಮಗನು ಬರ್ತಾನೆ, ಈ ಸಂಜೆ ವೇಳೆಯಲ್ಲಿ ಸ್ನ್ಯಾಕ್ಸ್ ಏನು ಕೊಡೋಣ, ರಾತ್ರಿ ಡಿನ್ನರ್ ಏನು ಮಾಡೋಣ. ನೈಟ್ ಆದ್ರೇ ಆ ತಾಯಿಗೆ ಒಂದು ಚಿಂತೆ ಏನು ಗೊತ್ತಾ? ಬೆಳಿಗಾದ ತಕ್ಷಣ ನನ್ನ ಮಗುಗೆ ಏನು ಮಾಡಿಕೊಡ್ಬೇಕು, ಯಾವುದು ಅವನಿಗೆ ಇಷ್ಟ, ಯಾವುದು ಅವನು ತಿಂತಾನೆ ಎಂಬುದಾಗಿ ತಾಯಿ ಚಿಂತೆ ಮಾಡುತ್ತಾಳೆ. ತಂದೆ ತನ್ನ ಮಗನಿಗಾಗಿ, ತನ್ನ ಶಾಲೆಗೋಸ್ಕರವಾಗಿ, ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೋಸ್ಕರವಾಗಿ, ಯಾವ ಶಾಲೆಗೆ ಸೇರಿಸಬೇಕು, ಯಾವ ಕಾಲೇಜಿಗೆ ಸೇರಿಸಬೇಕೆಂಬುದಾಗಿ ತಂದೆ ಚಿಂತೆ ಮಾಡ್ತಾನೆ. ಯಾಕೆ ತಂದೆ ತಾಯಿಗಳು ಈ ರೀತಿಯಾಗಿ ತಮ್ಮ ಮಕ್ಕಳ ವಿಷಯದಲ್ಲಿ ಚಿಂತೆ ಮಾಡ್ತಾರಂದರೆ, ನಮ್ಮ ಸೃಷ್ಟಿಕರ್ತನಾಗಿರುವಂಥ ಯೇಸಯ್ಯ ನಮಗಾಗಿ ತಂದೆಯಾಗಿದ್ದುಕೊಂಡು ನಮಗೋಸ್ಕರವಾಗಿ ಚಿಂತೆ ಮಾಡುವುದರಿಂದ ಕ್ರಿಸ್ತನ ಮನಸ್ಸು, ಕ್ರಿಸ್ತನ ಪ್ರೀತಿ ತಂದೆ ತಾಯಿಗಳಾಗಿರುವಂಥ ನಮ್ಮ ಹೃದಯದಲ್ಲಿ ಇರುವುದರಿಂದ ನಾವು ನಮ್ಮ ಮಕ್ಕಳ ವಿಷಯದಲ್ಲಿ ಆ ರೀತಿಯಲ್ಲಿ ಚಿಂತೆ ಮಾಡ್ತೇವೆ. ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ ಇರೋದರಿಂದ ಚಿಂತೆ ಮಾಡ್ತೇವೆ. ಹೇಗೆ ಎಂಬುದಾಗಿ ಎಕ್ಸಾಂಪಲ್ ಆಗಿ ನಾನು ನಿಮಗೆ ಹೇಳ್ತೇನೆ. ಆದಮ್ ಅವ್ವ ಸೃಷ್ಟಿನೇ ಮಾಡಲಿಲ್ಲ, ಅವರಿಬ್ಬರು ಹುಟ್ಟಲೇ ಇಲ್ಲ. ಅದಕ್ಕಿಂತ ಮೊದಲೇ ದೇವರು ಆದಮ್ ಮತ್ತು ಅವ್ವಾರ ಬಗ್ಗೆ ಚಿಂತೆ ಮಾಡಿದನಂತೆ, ಆಲೋಚನೆ ಮಾಡಿದನಂತೆ. ಏನು ಗೊತ್ತಾ? ಅವರು ಹುಟ್ಟೋದಕ್ಕಿಂತ ಮೊದಲೇ 5 ದಿನಗಳ ಮುಂಚೆನೇ ಆದಮ್ ಮತ್ತು ಅವ್ವ ಉಪವಾಸ ಇರಬಾರ್ದು. ಅವರಿಗೆ ಬೇಕಾದಂಥ ಹಣ್ಣುಗಳನ್ನು ಸೃಷ್ಟಿ ಮಾಡಬೇಕು, ಅವರಿಗೆ ಬೇಕಾದಂಥ ಮೀನು ಮಾಂಸವನ್ನು ಸೃಷ್ಟಿ ಮಾಡಬೇಕು, ಅವರಿಗೆ ಬೇಕಾದಂಥ ಕಾಯಿ ಪಲ್ಯಗಳನ್ನು ಸೃಷ್ಟಿ ಮಾಡಬೇಕೆಂಬುದಾಗಿ ತನ್ನ ಮಕ್ಕಳ ಸೃಷ್ಟಿ ಮಾಡೋದಕ್ಕಿಂತ ಮೊದಲೇ ತಂದೆಯಾದ ದೇವರು ಆಲ್ರೆಡಿ 5 ದಿನ ಮುಂಚೆನೇ ಅವರಿಗೆ ಬೇಕಾದ ಸಕಲ ವಿಧವಾದಂಥ ಆಹಾರ ಸಾಮಗ್ರಿಗಳನ್ನು, ಉತ್ಪತ್ತಿ ಮಾಡುವಂಥ ಆಹಾರ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಟ ನಂತರವೇ ಆದಮ್ ಅವ್ವಾರನ್ನು ಆತನು ಸೃಷ್ಟಿ ಮಾಡಿದನಂತೆ. ಅದಕ್ಕೆ ದೇವಕ್ಕೆ ಸ್ತೋತ್ರವಾಗಲಿ. ಆದಮ್ ಅವ್ವ ಆತನ ಮಕ್ಕಳು, ಆತನ ಆಲೋಚನೆ ಅದಾಗಿತ್ತು, ನನ್ನ ಮಕ್ಕಳು ಯಾವತ್ತೂ ಸದಾ ಉಪವಾಸ ಇರಬಾರ್ದು ಎಂಬುದಾಗಿ. ಅವತ್ತು ಆದಮ್ ಮತ್ತು ಅವ್ವ ಮತ್ತು ಅವರ ಸಂತತಿಯ ವಿಷಯದಲ್ಲಿ ಆಲೋಚನೆ ಮಾಡಿದಂಥ ದೇವರು ಇವತ್ತು ನಾವು ಗಮನಿಸಬೇಕಾದಂಥ ಪ್ರಾಮುಖ್ಯವಾದಂಥ ಸಂಗತಿ ಏನು ಗೊತ್ತಾ? ಇದುವರೆಗೂ ಆತನು ಸೃಷ್ಟಿ ಮಾಡಿದ್ರಲ್ಲಿ ಆತನು ಮಾನವರಿಗೆ ಕೊಡಬೇಕಾದಂಥ, ತನ್ನ ಮಕ್ಕಳಿಗೆ ಕೊಡಬೇಕಾದಂಥ ಆಹಾರ ವಸ್ತು ಮತ್ತು ಪ್ರತ್ಯೇಕವಾಗಿ ಕಾಯಿ ಪಲ್ಯಗಳು, ಆ ಸಾಮಗ್ರಿಗಳ ವಿಷಯದಲ್ಲಿ, ಬೆಳಕಿನ ವಿಷಯದಲ್ಲಿ, ನೀರಿನ ವಿಷಯದಲ್ಲಿ ಇವತ್ತು ಎಷ್ಟೋ ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ, ಎಷ್ಟೋ ವಿಜ್ಞಾನಿಗಳು ಏನೆಲ್ಲೋ ತಂತ್ರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಆತನು ತನ್ನ ಬಾಯಿಂದ ಉಚ್ಚರಿಸಿ ತನ್ನ ಮಕ್ಕಳ ಸುರಕ್ಷತೆಗೋಸ್ಕರವಾಗಿ ತಾನು ಮಾಡಿದಂಥ ಆ ಸೃಷ್ಟಿ ಕಾರ್ಯ ಮುಗಿಸಿದ ನಂತರ ಮಕ್ಕಳಿಗಾಗಿ ಬೇಕಾದಂಥ ಆಲೋಚನೆ ಮಾಡಿದಂಥ ಕ್ರಿಯೆಗಳನ್ನು ನೆನೆಸುವಾಗ ಇದುವರೆಗೂ ಕಡಿಮೆ ಆಗಲಿಲ್ಲ ರೀ, ಇದುವರೆಗೂ ಏನೂ ಕೊರತೆ ಆಗಲಿಲ್ಲ. ಇದು ತಂದೆಯ ಮನಸ್ಸು. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮಗೆ ಒಂದು ಆಲೋಚನೆ ಬರಬಹುದು, ಏನೋ ಪೇತ್ರನು
ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರವಾಗಿ ಚಿಂತಿಸುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ ಎಂಬುದಾಗಿ ಹೇಳಿಬಿಟ್ಟು ಸೈಲೆಂಟ್ ಆದನು. ಒಂದು ವೇಳೆ ನೀವೇ ಆತನಿಗೆ ಪ್ರಶ್ನೆ ಮಾಡ್ಬೋದು. ಈಗ ನಾನೇ ಪ್ರಶ್ನೆ ಮಾಡ್ತೇನೆ, ಪೇತ್ರನೇ, ಒಬ್ಬ ಪಾಸ್ಟರ್ ಆಗಿರುವಂಥ ನನಗಿರುವಂಥ ಚಿಂತೆ ಬಹಳ. ನನ್ನ ಮಕ್ಕಳ ಮದುವೆ ಆಗಲಿಲ್ಲ, ನನ್ನ ಸೇವೆ ಬೆಳೆಯಲಿಲ್ಲ, ವೈಯಕ್ತಿಕವಾಗಿ ಇನ್ನೂ ಹುಚ್ಚುವಿನ ಕಾಣಬೇಕು, ಇವೆಲ್ಲ ಕಳವಳ ಚಿಂತೆ ನನ್ನ ಒಳಗಡೆ ಇದೆ. ನೀನು ತಾನೇ ದೇವರ ಸೇವಕ ತಾನೆ, ನೀನು ಹೇಗೆ ಚಿಂತೆ ಮಾಡಬೇಡ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ? ಹಾಗಾದರೆ ನಿನಗೆ ಚಿಂತೆನೇ ಇರಲಿಲ್ವಾ? ನೀನು ಚಿಂತೆನೇ ಮಾಡಲಿಲ್ವಾ? ಆತ್ಮೀಯ ದೇವಶಂಡ್ರೆ, ಈ ಮಾತನ್ನು ಪೇತ್ರನು ಬರೆಯುವಂಥ ಸಂದರ್ಭದಲ್ಲಿ ಪೇತ್ರನು ಎಲ್ಲಿದ್ದನು ಗೊತ್ತಾ? ಸೆರೆಮನೆಯಲ್ಲಿ ಇದ್ದ. 14 ಜನ ಸೈನಿಕರು ಆತನ ಸುತ್ತುವರೆದು ಕಾಯ್ತಾ ಇದ್ದಾರೆ. ಕೈಕಾಲುಗಳಿಗೆ ಬೇಡಿ ಹಾಕಿ ಬಂಧಿಸಿ ಒಂದು ಸೆರೆಮನೆಯ ಒಳಗಡೆ ಆತನನ್ನು ಇರಿಸಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಈತನು ಇಂಥ ಶ್ರೇಷ್ಠವಾದಂಥ ಮಾತನ್ನು ಹೇಳ್ತಾರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ರಿ, ಆತನು ನಿಮಗೋಸ್ಕರವಾಗಿ ಚಿಂತಿಸುತ್ತಾನೆ ಅಂತ. ಅರೆ, ಅಯ್ಯೋ ಪೇತ್ರ, ಇದೆಂಥ ಸಂದಿಗ್ಧವಾದ ಪರಿಸ್ಥಿತಿನಲ್ಲಿದ್ದಿ. ನಾಳೆ ಬೆಳಗಾದರೆ ಪಸ್ಕ ಹಬ್ಬದ ಕುರಿಯ ರೀತಿಯಲ್ಲಿ ನಿನ್ನನ್ನು ಕೊಯ್ಯಬೇಕೆಂಬುದಾಗಿ ರೋಮ್ ರಾಜ್ಯದ ಅಧಿಕಾರಿಗಳು, ಸೈನಿಕರು ಎದುರು ನೋಡ್ತಿರುವಂಥ ಸಂದರ್ಭದಲ್ಲಿ ಇಷ್ಟೊಂದು ನಿರಾಳವಾಗಿ ದೇವರು ನಮಗೋಸ್ಕರವಾಗಿ ಚಿಂತಿಸ್ತಾನೆ ಎಂಬುದಾಗಿ ಹೇಳ್ತಾ ಇದೆಯಾ? ಹೌದು, ನಾಳೆನೇ ನನ್ನ ಶಿರಚ್ಛೇದನ ಮಾಡಿ ನನಗೆ ಶಿಲುಬೆಗೆ ಹಾಕಿ ಪಸ್ಕ ಹಬ್ಬದ ಕುರಿಯ ರೀತಿಯಲ್ಲಿ ನಾನು ಕೊಯ್ದರೂ ಸದಾ ನನಗೇನು ಚಿಂತೆ ಇಲ್ಲ. ಈಗ ಸತ್ರು ಸದಾ ನಾನು ದೇವರ ಎದೆಯಲ್ಲಿ, ದೇವರ ಸಾನ್ನಿಧ್ಯಾನದಲ್ಲಿ, ದೇವರ ಪರದೈಸಿನಲ್ಲಿ, ಪರಲೋಕದಲ್ಲಿ ನಾನು ಪ್ರವೇಶ ಮಾಡುವನಾಗಿದ್ದೇನೆ. ಅದಕ್ಕೋಸ್ಕರವಾಗಿ ನನಗೋಸ್ಕರವಾಗಿ ಸದಾ ಚಿಂತೆ ಮಾಡಬೇಡ್ರಿ, ನಿಮಗೋಸ್ಕರವಾಗಿ ನೀವು ಚಿಂತೆ ಮಾಡಿಕೊಡ್ಬೇಡ್ರಿ. ನಿಮ್ಮ ಚಿಂತೆಯನ್ನೆಲ್ಲ ಹೊರುವಂಥ ದೇವರ ಮೇಲೆ ನಿಮ್ಮ ಚಿಂತೆಯನ್ನು ಹಾಕ್ರಿ, ಆತನು ನಿಮಗೋಸ್ಕರವಾಗಿ ಚಿಂತಿಸ್ತಾನೆಂಬುದಾಗಿ ಹೇಳಿ ಆತನು ಆ ಸೆರೆಮನೆಯಲ್ಲಿ ಗಾಢ ನಿದ್ರೆಯನ್ನು ಮಾಡ್ತಾನಂತೆ. ಗಾಢ ನಿದ್ರೆಯನ್ನು ಮಾಡ್ತಾನಂತೆ. ಹೇಗೆ ನಿದ್ರೆ ಅಂದರೆ, ಆದಮನಿಗೆ ಅವ್ವಾಳನ್ನು ಸೃಷ್ಟಿ ಮಾಡುವಂಥ ಸಂದರ್ಭದಲ್ಲಿ ಗಾಢ ನಿದ್ರೆ ಬಂದಿತ್ತಲ್ಲ, ಅದಕ್ಕಿಂತಲೂ ಬಲವಾದ ಗಾಢ ನಿದ್ರೆ. ಇವನಿಗೆ ಕೊಯ್ದರೂ, ಇವನ ತಲೆ ಕಳೆದ್ರು, ಕೈ ಕಾಲೆಲ್ಲ ಕಟ್ ಮಾಡ್ಕೊಂಡು ಹೋದರೂ ಸದಾ ಎಚ್ಚರವಾಗದ ರೀತಿಯಲ್ಲಿ ಗಾಢ ನಿದ್ರೆಯಲ್ಲಿ ಪೇತ್ರನು ನಿದ್ರೆ ಮಾಡ್ತಾ ಇದ್ದನಂತೆ. ನೋಡಿ, ಬೆಳಿಗ್ಗೆ ಸಾವು ಕೂಗಿ ಕರೀತಾ ಇದೆ, ಬೆಳಗಿನ ಜಾವದಲ್ಲಿ ಇವನನ್ನು ಕತ್ತರಿಸಬೇಕು ಅಂತಹ ಒಂದು ಹಿಂಸಾಕರವಾದಂಥ ಕ್ರಿಯೆ ನಡೆದಿದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ಗಾಢ ನಿದ್ರೆ ಬಂದಿತ್ತಂತೆ. ಗಾಢ ನಿದ್ರೆ ಬಂದಿದ್ದಾನೆ. ಹೌದು ಆತ್ಮೀಯ ದೇವಶಂಡ್ರೆ, ದೇವರು ತನ್ನ ಮಕ್ಕಳನ್ನು ಯಾವಾಗ ಆಶೀರ್ವಾದ ಮಾಡ್ತಾರೆ ಗೊತ್ತಾ? ಇದನ್ನು ನಿಮ್ಮ ಹೃದಯದಲ್ಲಿ ಬರೆದಿಟ್ಟುಕೊಳ್ಳ್ರಿ. ದೇವರು ಯಾವಾಗ ಆತನ ಮಕ್ಕಳನ್ನು ಆಶೀರ್ವಾದ ಮಾಡ್ತಾನೆ ಗೊತ್ತಾ? ನಿದ್ರೆಯಲ್ಲಿಯೂ ಊಟ ಕೊಡುವ ದೇವರು ಎಂಬುದಾಗಿ ದಾವಿದನು ಕೀರ್ತನೆಯಲ್ಲಿ ಬರೀತಾನೆ, 127ನೇ ಕೀರ್ತನೆ. ಆತನು ನಿದ್ರೆಯಲ್ಲಿಯೂ ಊಟ ಕೊಡುವಂಥ ದೇವರು. ಇವತ್ತು ನಿನ್ನ ಜೀವಿತದಲ್ಲಿ ಚಿಂತೆಯಿಂದ ಕಳವಳಗೊಂಡು ಏನು ಸಾಧಿಸದೇ ಇರುವುದಾದರೆ, ಇವತ್ತು ದೇವರ ಆತ್ಮನು ಹೇಳ್ತಿರುವಂಥ ಸಂಗತಿ ಏನು ಗೊತ್ತಾ? ನಿನ್ನ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿ ನೀನು ಹೀಗೆ ಹೇಳಬೇಕು, ನನಗೇನು ಕಡಿಮೆ, ನನ್ನ ಭಾರನೆಲ್ಲ ದೇವ್ರು ಹೊತ್ಕೊಳ್ತಾನೆ, ನನ್ನ ಕಷ್ಟನೆಲ್ಲ ದೇವ್ರು ನೋಡ್ಕೊಳ್ತಾನೆ, ನನ್ನ ಮಕ್ಕಳ ವಿದ್ಯಾಭ್ಯಾಸವನ್ನೆಲ್ಲ ದೇವ್ರು ನೋಡ್ತಾನೆ, ನಾನು ಯಾಕೆ ಚಿಂತೆ ಮಾಡಲಿ? ನನ್ನ ಗಂಡನನ್ನು ದೇವರು ಸರಿ ಮಾಡ್ತಾನೆ, ನನ್ನ ಹೆಂಡತಿಯನ್ನು ದೇವರು ಸರಿ ಮಾಡ್ತಾನೆ, ನಾನು ಯಾಕೆ ಯೋಚನೆ ಮಾಡಲಿ? ನನಗೆ ಉದ್ಯೋಗವನ್ನು ದೇವರು ಕೊಡ್ತಾನೆ, ನನ್ನ ಮನೆಯನ್ನು ದೇವರು ಕಟ್ಟುತ್ತಾನೆ, ನನ್ನ ಸಾಲ ಸಮಸ್ಯೆಗಳನ್ನು ದೇವರು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುತ್ತಾನೆ, ನಾನು ಯಾಕೆ ಚಿಂತೆ ಮಾಡಲಿ? ಈ ನಂಬಿಕೆಯನ್ನು ನೋಡಿ ದೇವರು ನಿಮ್ಮ ಚಿಂತೆಯ ಆ ಎಲ್ಲ ನೊಗಗಳನ್ನು ಮುರಿದು ಹೊಸ ಬಲವನ್ನು ಕೊಟ್ಟು ಹೊಸ ವಿಧವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ನಡೆಸ್ತಾನೆ. 14 ಮಂದಿ ಕಾವಲುಗಾರರು ಸೆರೆಮನೆಗಳಲ್ಲಿ ಬೇಡಿ ಇದ್ದಂಥ ಗಾಢ ನಿದ್ರೆಯಲ್ಲಿ ಇದ್ದಂಥ ಪೇತ್ರನನ್ನು ಕರೆದು ಎಲ್ಲಿ ಸಭೆ ಪ್ರಾರ್ಥನೆ ಮಾಡ್ತಾ ಇತ್ತೋ ಆ ಸ್ಥಳದವರೆಗೂ ಪರಲೋಕದ ದೇವದೂತನು ಬಂದು ಆತನಿಗೆ ಬಿಡುಗಡೆ ಕೊಟ್ಟು ನಡೆಸಿದನಂತೆ. ಆತ್ಮೀಯ ದೇವಚಂದ್ರೇ, ಇವತ್ತು ನೀನು ಯಾವ ವಿಷಯಕ್ಕಾಗಿ ಗಾಢವಾಗಿ ಚಿಂತೆ ಮಾಡ್ತೀಯೋ
ಅದು ನಿನ್ನ ಚಿತ್ತದಲ್ಲಿ ನೀನು ನೋಡೋಕ್ಕಾಗಲ್ಲ. ಆ ಚಿಂತೆಯನ್ನು ದೇವರ ಮೇಲೆ ಹಾಕಿ, ದೇವರ ಚಿತ್ತ ಇದ್ದರೆ ಇದನ್ನು ನೆರವೇರಿಸ್ತಾನೆ, ದೇವರ ಚಿತ್ತ ಇದ್ದರೆ ಇದು ನನ್ನ ಬದುಕಿನಲ್ಲಿ ನಡೀತದೆ, ನಾನ್ಯಾಕೆ ಚಿಂತೆ ಮಾಡಲಿ, ನನ್ನ ಸೃಷ್ಟಿಕರ್ತನಾಗಿರುವಂಥ ದೇವರಿದ್ದಾನಲ್ಲ, ನನಗಾಗಿ ಆತನ ಚಿಂತೆ ಮಾಡುವಂಥ ಕರ್ತನಾಗಿರುವಾಗ ನಾನು ನಿರಾಳವಾಗಿರ್ತೇನೆ ಎಂಬುದಾಗಿ ಹೇಳುವಾಗ, ಇವತ್ತೇ ನಿನ್ನ ಬದುಕಿನಲ್ಲಿ ದೊಡ್ಡ ಕಾರ್ಯವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರು ಮಾಡಲಿಕ್ಕಿದ್ದಾನೆ. ಇಷ್ಟು ದಿನಗಳ ಕಾಲ ಚಿಂತೆ ಮಾಡಿ BP, ಶುಗರ್, ಥೈರಾಯ್ಡ್, ಆರ್ಥರೈಟಿಸ್, ತಲೆನೋವು, ಇನ್ನೇನಂತಾರೆ ಮೈಗ್ರೇನ್, ಏನೇನು ಬೇಕೋ ಎಲ್ಲ ರೋಗಗಳನ್ನು ಆಲ್ರೆಡಿ ಬರಮಾಡ್ಕೊಂಡಿದ್ದೀರಿ. ನಾನಾಗಲೇ ಹೇಳಿದೆ, ಚಿತೆ ಸತ್ತ ಹೆಣವನ್ನು ಸುಡುವುದಾದರೆ ಚಿಂತೆ ಬದುಕಿರುವಂಥ ಮಾನವನನ್ನು ಪ್ರತಿದಿನ ಸುಡುತ್ತದೆ. ಆತ್ಮೀಯ ದೇವಶನರೇ, ಇವತ್ತಾದರೂ ನಿಮ್ಮ ಮನೋನೇತ್ರಗಳನ್ನು ದೇವರಾತ್ಮನು ಬೆಳಗಿಸಲಿ. ಚಿಂತೆ ಬೇಡ, ಚಿಂತೆ ಬೇಡವೇ ಬೇಡ. ಯಾಕೆಂದರೆ ನನಗಾಗಿ, ನಮಗಾಗಿ, ನಮ್ಮ ಕುಟುಂಬದವರಿಗಾಗಿ, ನಮಗೆ ಮಕ್ಕಳಿಗಾಗಿ, ನಮ್ಮ ಮಕ್ಕಳ ಭವಿಷ್ಯತ್ತಿಗಾಗಿ ಅವರಿಗೆ ಬೇಕಾದಂಥ ಎಲ್ಲ ಅಗತ್ಯಗಳನ್ನು ದೇವರು ಪೂರೈಸ್ತಾನಲ್ವಾ. ಆ ಚಿಂತೆ ನಾವು ಮಾಡಿ ಜಯ ಹೊಂದಕ್ಕಾಗಲ್ಲ. ಅದಕ್ಕಾಗಿ ಅಪೊಸ್ತಲ ಪೌಲನು ಇನ್ನೊಂದು ಕಡೆ ಬರೀತಾನೆ, ಸರ್ವ ವಿಷಯಗಳಲ್ಲಿಯೂ ನೀವು ಸಮಾಧಾನವನ್ನು ಹೊಂದಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸಕಲ ವಿಧವಾದಂಥ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು ಕರ್ತನಿಗೆ ಸಲ್ಲಿಸಿ ನಿರಾಳವಾಗಿರ್ರಿ, ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಸಕಲ ವಿಧವಾದಂಥ ಮನವಿ, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ದೇವರಿಗೆ ಅರ್ಪಿಸಿಬಿಟ್ಟು, ದೇವರ ಮಗುವೆ ಉಪವಾಸ ಮಾಡಬೇಕಾ ಉಪವಾಸ ಮಾಡು, ಪ್ರಾರ್ಥನೆ ಮಾಡಬೇಕಾ ಪ್ರಾರ್ಥನೆ ಮಾಡು, ದೇವರ ಹತ್ರ ಕಣ್ಣೀರಿಡಬೇಕಾ ಕಣ್ಣೀರಿಡು, ಹೇಳಿಬಿಟ್ಟು ಪ್ರಾರ್ಥಿಸಿ ನಿರಾಳವಾಗಿಬಿಡು. ಅದನ್ನು ದೇವರು ನೋಡ್ಕೊಳ್ತಾನೆ, ಅದನ್ನು ದೇವರು ನೋಡ್ಕೊಳ್ತಾನೆ. ಹನ್ನಾಳ ಜೀವಿತವನ್ನು ನಾವು ಗಮನಿಸುತ್ತೇವೆ. ಕರ್ತನ ಸನ್ನಿಧಾನದಲ್ಲಿ ಹೋಗಿ ಭಾರವಾದಂಥ ಮನಸ್ಸಿನಿಂದ ದೇವರ ಆಲಯದ ಆ ಶಿಲೋವಿನ ದೇವ ಮಂದಿರದಲ್ಲಿ ಕೂತು ಅವಳು ಕಣ್ಣೀರಿನಿಂದ ತಮ್ಮ ಹೃದಯವನ್ನು, ಅದರ ಸಾರವನ್ನು, ಮನಭಾರವನ್ನು ದೇವರ ಪಾದ ಸನ್ನಿಧಾನದಲ್ಲಿ ಸುರಿತಾರೆ. ಅದಾದ ನಂತರ ದೇವರ ಅವಳಿಗೆ ವಾಗ್ದಾನ ಮಾಡ್ತಾರೆ, ಅಮ್ಮ ಚಿಂತೆ ಮಾಡಬೇಡ, ಬರೋ ವರ್ಷ ನಿನ್ನ ಮಳೆಯಲ್ಲಿ ಒಬ್ಬ ಮಗು ಇರ್ತದೆ ಎಂಬುದಾಗಿ. ಆವತ್ತಿನಿಂದ ಅವಳು ಮನೋವೇದನೆಯನ್ನು ಬಿಟ್ಟು ಊಟ ಮಾಡಿ ಸಂತೋಷವಾಗಿ ಬದುಕಿಲ್ಲಂತೆ. ಯೇಸು ಕ್ರಿಸ್ತನ ನಾಮದಲ್ಲಿ ಯಾವ ಸಂಗತಿಗಳಿಗಾಗಿ ಇವತ್ತು ನೀವು ಚಿಂತೆ ಮಾಡ್ತಾ ಇದ್ದೀರೋ ದೇವರ ಮಕ್ಕಳೇ, ಅಯ್ಯೋ ನನ್ನ ಮಕ್ಕಳ ವಿವಾಹವಾಗಲಿಲ್ಲ, ವಿವಾಹವಾಗಿರುವಂತೆ ನನ್ನ ಮಗಳ ಗರ್ಭ ತೆರೆಯಲ್ಪಡಲಿಲ್ಲ, ಅಯ್ಯೋ ನಾನು ಎಷ್ಟೋ ಎಕ್ಸಾಮನ್ನು ಬರಿತಾ ಇದ್ದೇನೆ, ಆ ಎಕ್ಸಾಮ್ಗಳಲ್ಲಿ ಒಂದು ಸದಾ ಪಾಸ್ ಆಗಲಿಲ್ಲ, ಇವತ್ತು ಸದಾ ಗೌರ್ಮೆಂಟ್ ಎಕ್ಸಾಮ್ ಇದೆ, ಅದಕ್ಕೆ ಅಟೆಂಡ್ ಆಗಬೇಕು, ಎಷ್ಟೋ ಉದ್ಯೋಗಗಳನ್ನು ಪ್ರಾರಂಭ ಮಾಡಿದೆ, ಅದು ಸದಾ ಸಕ್ಸಸ್ ಆಗಲಿಲ್ಲ ಎಂಬುದಾಗಿ ಚಿಂತೆ ಮಾಡ್ತಿದ್ದೀರಾ? ಇಸ್ರೇಲರು ಕಾನಾನನ್ನು ದಾಟಿ, ಕೆಂಪು ಸಮುದ್ರವನ್ನು ದಾಟಿ ಯೆರಿಕೋ ಹತ್ತಿರ ಹೋಗ್ತಿರುವಂಥ ಸಂದರ್ಭದಲ್ಲಿ ಯೆರಿಕೋ ಪಟ್ಟಣ ಬರ್ತದೆ. ಆ ಯೆರಿಕೋ ಪಟ್ಟಣಕ್ಕೆ 50 ಅಡಿ ಅಗಲ, 25 ಅಡಿ ಉದ್ದ ಇರುವಂಥ ಒಂದು ಗೇಟು ಬಾಗಿಲು ಹಾಕ್ಬಿಡ್ತಾರೆ. ಆ ಯೆರಿಕೋ ಗೋಡೆ ಇದೆಯಲ್ಲ, ಎಷ್ಟೋ 100 ಮೀಟರ್ ಅಗಲ ಅವರು ಕಟ್ಟಿರ್ತಾರೆ. ನೀವು ನೆನೆಸಿರಿ, 25 ಅಡಿ ಎತ್ತರ, 50 ಅಡಿ ಅಗಲ ಇರುವಂಥ ಆ ಬಾಗಿಲಿಗೆ ಗೇಟ್ ಹಾಕಿ ಅದನ್ನು ಲಾಕ್ ಮಾಡಿರ್ತಾರೆ. ದೇವರು ತನ್ನ ಮಕ್ಕಳ ವಿಷಯದಲ್ಲಿ ಹೇಗೆ ಆಲೋಚನೆ ಮಾಡ್ತಾನಂದರೆ, ಆತನು ಹೇಳ್ತಾನೆ ಏನಂದರೆ, ನೀವು ಇದರ ಬಗ್ಗೆ ನೀವು ಕಳವಳ ಪಡಬೇಡ್ರಿ, 7 ದಿನಗಳ ಕಾಲ 7 ಸಾರಿ ಸುತ್ತರಿ, 7ನೇ ದಿನದಲ್ಲಿ 7 ಸಾರಿ ಸುತ್ತಿ ತುತ್ತೂರಿಯನ್ನು ಊದ್ರಿ ತಾನೇ ಆಗಿ ಯೆರಿಕೋ ಗೋಡೆ ಬೀಳ್ತದೆ ಎಂಬುದಾಗಿ ಅವ್ರಿಗೋಸ್ಕರವಾಗಿ ದೇವರು ಚಿಂತೆ ಮಾಡಿ ಆಲೋಚನೆ ಹೇಳ್ತಾರೆ. ಇಸ್ರೇಲರು ಅದೇ ಪ್ರಕಾರವಾಗಿ ಮಾಡ್ತಾರೆ. 7ನೇ ದಿನದಲ್ಲಿ ಗೋಡೆ ಬಿದ್ದು ಹೋಗ್ತದೆ. ಅವರು ಡೋರ್ ಒಳಗಿಂದ ಹೋಗ್ತಾ ಇಲ್ಲ ರೀ, ಆ ಗೋಡೆಯ ಮೇಲೇ ದಾಟಿ ಹೋಗ್ತಾ ಇದ್ದಾರೆ. ಇವತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಆತ್ಮಿಕತೆ ಬದುಕಿನಲ್ಲಿ ಯಾವ ಬಾಗಿಲು ಮುಚ್ಚಲ್ಪಟ್ಟಿದೆಯೋ, ಯಾವ ಬಾಗಿಲುಗಳು ಇವತ್ತು ಲಾಕ್ ಮಾಡಿ ಇಟ್ಟಿದ್ದಾರೋ ಸೈತಾನನು, ಆ ಎಲ್ಲ ಬಾಗಿಲುಗಳನ್ನು, ಆ ಬಾಗಿಲನ್ನು ದಾಟಿ ಹೋಗುವುದಕ್ಕಿಂತಲೂ ಆ ಬಾಗಿಲ ಮೇಲಿರುವಂಥ ಗೋಡೆಗಳ ಮೇಲೆ ದಾಟಿ ಹೋಗುವ ಹಾಗೆ
ನಿನ್ನನ್ನು, ನಿನ್ನ ಆತ್ಮಿಕತೆ ಬದುಕನ್ನು ದೇವರು ದೃಢಪಡಿಸುವಂತನಾಗಿದ್ದಾನೆ. ದೇವರ ಮಕ್ಕಳೇ, ದೇವನಾಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯಾವ ಸಂಬಂಧವಾಗಿಯೂ ಸದಾ ಚಿಂತೆ ಮಾಡದೆ ಸಕಲ ವಿಧವಾಗಿ ಪ್ರತಿಯೊಂದು ಕಾರ್ಯಗಳನ್ನು ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟು ನಿಶ್ಚಿಂತೆಯಾಗಿರಬೇಕಂತೆ. ಅದಕ್ಕೆ ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡುತ್ತೇವೆ, ಈಗೋ ಈ ಭೂಲೋಕದ ಎಲ್ಲ ಯಾತ್ರೆಯ ಚಿಂತಾಭಾರವನ್ನು ಯೆಹೋವನಿಗೆ ನಿರ್ವಹಿಸಿಬಿಟ್ಟು ನಿಶ್ಚಿಂತೆಯಾಗಿರು, ಆತನೇ ನಿನ್ನನ್ನು ಉದ್ಧಾರ ಮಾಡುತ್ತಾನಂತೆ. ಆತ್ಮೀಯ ದೇವರ ಮಕ್ಕಳೇ, ಆತ್ಮೀಯ ದೇವರ ಮಕ್ಕಳೇ, ನೀವು ಚಿಂತೆ ಬಿಡುವಾಗ ಮುಚ್ಚಲ್ಪಟ್ಟಂಥ ಬಾಗಿಲುಗಳನ್ನು ದೇವರು ತೆರೀತಾನೆ. ಇಷ್ಟು ದಿನಗಳ ಕಾಲ ಮಾಡಿದ ಚಿಂತೆ ಆಲೋಚನೆಗಳು ಸಾಕು. ನೀವು ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ದೇವರ ಮೇಲೆ ಚಿಂತೆಯನ್ನು ಹಾಕಿ ನಿರಾಳವಾಗಿ ನಿದ್ರೆ ಮಾಡುವಾಗ ಕಟ್ಟಲ್ಪಟ್ಟಂಥ ಬಂಧನಗಳನ್ನು ದೇವರು ಬಿಡುಗಡೆ ಮಾಡ್ತಾನೆ. ನೀವು ಚಿಂತೆಯನ್ನು ದೇವರ ಮೇಲೆ ಹಾಕಿ ನಿರಾಳವಾಗಿರುವಂಥ ಸಂದರ್ಭದಲ್ಲಿ ತಡ್ಡೆಗಳನ್ನು ಒಡೆದು ಅದರ ಮೇಲೆ ನಡೆದಾಡುವ ಹಾಗೆ ದೇವರು ಮಾಡ್ತಾನೆ. ಚಿಂತೆಯನ್ನು ಬಿಟ್ಟು ದೇವರ ಮೇಲೆ ಚಿಂತೆಯನ್ನು ಹಾಕಿ ನಿರಾಳವಾಗಿರುವಾಗ ನಿನ್ನನ್ನು ಉದ್ಧಾರ ಮಾಡುತ್ತಾನೆ. ಇವತ್ತು ಯಾರ್ಯಾರು ಚಿಂತೆ ಮಾಡ್ತಾ ಇದ್ದೀರೋ ಅಮ್ಮ, ತಾಯಿ, ತಂಗಿ, ಪ್ರತಿಯೊಬ್ಬರೂ ಸದಾ ಇವತ್ತಿನಿಂದ ಚಿಂತೆಯನ್ನು ಕರ್ತನ ಮೇಲೆ ಹಾಕ್ರಿ. ಕರ್ತನ ಅದನ್ನು ಹೊತ್ಕೊಳ್ತಾನೆ, ನಿಮ್ಮನ್ನು ನಿರಾಳ ಮಾಡುತ್ತಾನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವ, ನಜರೇತಿನ ಯೇಸು ಕ್ರಿಸ್ತನ ಪ್ರಸನ್ನತೆ ಬಲವಾಗಿ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ದೇವರ ಕರ್ತನೆ, ಚಿಂತೆಯಿಂದ, ಕಳವಳದಿಂದ ಮಕ್ಕಳ ವಿಷಯದಲ್ಲಿ, ವಿವಾಹದ ವಿಷಯದಲ್ಲಿ, ಗರ್ಭಫಲದ ವಿಷಯದಲ್ಲಿ, ಬಿಸ್ನೆಸ್ಸಿನ ವಿಷಯದಲ್ಲಿ, ದೇವ ಪ್ರತ್ಯೇಕವಾಗಿ ಉದ್ಯೋಗದ ವಿಷಯದಲ್ಲಿ, ದೇವರ ಕರ್ತನೆ ಆಸ್ತಿ ಕೊಂಡುಕೊಳ್ಳುವ, ತೆಗೆದುಕೊಳ್ಳುವ, ಮನೆ ಕಟ್ಟುವಂಥ ದೇವರ ಕರ್ತನೆ ವಿಷಯದಲ್ಲಿ, ದೇವರ ಅನಾರೋಗ್ಯದ ವಿಷಯದಲ್ಲಿ ಯಾರ್ಯಾರು ಚಿಂತೆಯಿಂದ ಇದ್ದಾರೋ ಅಂಥ ಮಕ್ಕಳನ್ನು ನೀನು ಸಂಧಿಸಪ್ಪ. ದೇವಾದಿ ದೇವನೇ ಕರ್ತನೆ, ಪ್ರತಿಯೊಬ್ಬರ ಮೇಲೂ ಸದಾ ನಿನ್ನ ದಯಾದೃಷ್ಟಿ ಇರಲಿ. ದೇವರೇ, ಪೇತ್ರನ ಹೇಳುವ ಹಾಗೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ರಿ. ಆತನು ನಿಮಗೋಸ್ಕರ ಚಿಂತಿಸ್ತಾನೆಂಬುದಾಗಿ ಇನ್ನು ಮುಂದೆ ಯಾರಿಗೂ ಕಳವಳ, ವೇದನೆ, ದುಃಖ ಬರದ ರೀತಿಯಲ್ಲಿ, ಮಕ್ಕಳ ವಿವಾಹದ ಸಂಗತಿಗಳ ವಿಷಯದಲ್ಲಿ ಕರ್ತನ ಟೆನ್ಷನ್ ತೆಗೆದುಕೊಳ್ಳದ ರೀತಿಯಲ್ಲಿ ದೇವ ಪ್ರತಿಯೊಬ್ಬರೂ ಸದಾ ದೇವರೇ ಕರ್ತನ ಅವ್ರಿಗಿರುವಂಥ ಭಾರ, ಹೊರೆ, ಕಣ್ಣೀರು, ದುಃಖ, ವೇದನೆ ಇರುವಂಥ ಆ ನುಗ್ಗುಗಳನ್ನು ಕರ್ತನ ಸ್ವಾಮಿ ನಿನ್ನ ಮೇಲೆ ಹಾಕಿ, ಎಲ್ಲರ ಚಿಂತೆ ನಿನ್ನ ಮೇಲೆ ಹಾಕಿ ಪ್ರಾರ್ಥಿಸುವಾಗ ಪರಲೋಕದ ಬಾಗಿಲುಗಳನ್ನು ಇವರಿಗಾಗಿ ತೆರೆ ಮಾಡು. ನಿಜವಾದ ಆಲೋಚನೆ ಕರ್ತನು ನೀನಾಗಿದ್ದೀರಾ ಅಚ್ಚ. ಈ ಮಕ್ಕಳಿಗೆ ನಿನ್ನ ಆಲೋಚನೆ ಹೇಳಿ ಬಾಗಿಲುಗಳನ್ನು ನೀನು ತೆರೆ ಮಾಡಿ ಆಶೀರ್ವಾದ ಮಾಡು. ಇವತ್ತು ಕಾಣಿಕೆ ಕೊಟ್ಟಂಥ ಕರ್ತನೆ ವೆಂಕಟೇಶ್ ಬ್ರದರ್ ಅವರ ಕುಟುಂಬವನ್ನು ಆಶೀರ್ವಾದ ಮಾಡು ದೇವರೇ. ಅವ್ರಿಗೆ ಬೇಕಾದ ಅಗತ್ಯತೆಯನ್ನು ಕೊಡು. ಪ್ರತ್ಯೇಕವಾಗಿ ದೇಶ, ವಿದೇಶ, ಪ್ರಪಂಚದಾದ್ಯಂತ ನೋಡುವಂಥ ಎಲ್ಲ ಆತ್ಮಿಕ ದೇವ ಮಕ್ಕಳ ಚಿಂತೆಯನ್ನು ನಿನ್ನ ಮೇಲೆ ಹಾಕುವಾಗ ಪರಲೋಕದ ಬಾಗಿಲುಗಳನ್ನು ಅವರಿಗಾಗಿ ತೆರೆದು ಆಶೀರ್ವಾದ ಮಾಡಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ, ಪರಲೋಕದ ತಂದೆಯಾದ ದೇವರ. ಆಮೇನ್. ಆತ್ಮೀಯ ದೇವಚಂದ್ರೇ, ವಿಶೇಷವಾದ ಸಂದೇಶವನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ. ನಿಮ್ಮ ಸ್ಟೇಟಸ್ಗಳಲ್ಲಿ ಈ ಲಿಂಕನ್ನು ಶೇರ್ ಮಾಡಿರಿ, ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ. ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರುವುದಾದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಮೊದಲು ನೋಟಿಫಿಕೇಷನ್ ನಿಮಗೆ ಬರ್ತದೆ ಉದಯ ಕಾಲದಲ್ಲಿ. ಈ ಸಂದೇಶಗಳನ್ನು ಕೇಳಿ ನಿಮ್ಮ ದಿನವನ್ನು ಪ್ರಾರಂಭಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.